ನಾವೀಗ ಹುಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿ ಅಂದರೆ ನಂಜನಗೂಡು ತಾಲೂಕಿದು ಅಲ್ಲಿ ಹತ್ವಾಳೆ ಕಟ್ಟೆ ಅಂತ ಒಂದು ಕಟ್ಟೆ ಇದೆ. ಇದು ಬಹಳ ಹಳೆ ಕಾಲದ ಒಂದು ಕಟ್ಟೆ. ಇದು ಈ ಕಟ್ಟೆ ಹೇಗಿದೆ ಅಂತ ಬನ್ನಿ ನೋಡೋಣ. ಮೈಸೂರಿನಿಂದ ಗುಂಡ್ಲುಪೇಟೆ ಅಥವಾ ಊಟಿ ಹೋಗುವಂಥ ರಸ್ತೆಯಲ್ಲಿ ನಂಜನಗೂಡಿನ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ನಾವು ಬಲಕ್ಕೆ ತಿರ್ಕೊಬೇಕು. ಅಂದರೆ ಈ ಎದುರುಗಡೆ ಕಾಣುವಂಥ ರಸ್ತೆಯಲ್ಲಿ ಹೋದರೆ ನಮಗೆ ಹುಲ್ಲಳ್ಳಿ ಸಿಗುತ್ತೆ. ಮೈಸೂರಿನಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ ಹುಲ್ಲಳ್ಳಿ ಎಂಬ ಗ್ರಾಮ. ನಂಜನಗೂಡಿಂದ ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ. ಇನ್ನು 15 ಕಿಲೋಮೀಟರ್ ದೂರ ಇದೆ. ಇನ್ನು 15 ಕಿಲೋಮೀಟರ್ ದೂರದಲ್ಲಿದೆ. 24 ನಿಮಿಷ ಅಂತೆ. ಈಗ ನಾವು ಹುಲ್ಲಳ್ಳಿ ಕಡೆ, ನಂಜನಗೂಡಿಂದ ಹುಲ್ಲಳ್ಳಿ ಕಡೆ ಹೋಗ್ತಾ ಇರೋದು. ಈ ರೋಡ್ ತೋರಿಸ್ತಾ ಇರೋದು ಹಮಾಪುರ, ನಂಜನಗೂಡು ಹಮಾಪುರ ರಸ್ತೆ ಅಂತ ಇಲ್ಲಿ ತೋರಿಸ್ತಾ ಇರೋದು. ಫಸ್ಟ್ ನಾವು ಹುಲ್ಲಳ್ಳಿ ಹೋಗಿ ಅಲ್ಲಿಂದ ಈ ಕಟ್ಟೆಗೆ ಹೋಗ್ತಾ ಇರೋದು. ಸಣ್ಣದೊಂದು ಡ್ಯಾಮ್ ಏನಿದೆ, ಇದು ಕಬಿನಿ ನದಿಗಿರ್ತಕ್ಕಂಥ ಡ್ಯಾಮ್. ಇದು ಒಂದು ಸಣ್ಣದೊಂದು ಡ್ಯಾಮ್ ಅಂತ ಹೇಳಲಿಕ್ಕಾಗಲ್ಲ, ಕಟ್ಟೆ ಅಂತಲೇ ಹೇಳ್ಬೋದು. ದೇಬೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ನಾವು. ದೇಬೂರು ಗ್ರಾಮ ಪಂಚಾಯಿತಿ. ಇಲ್ಲಿ ನೋಡ್ಬೋದು ಒಂದು ಟ್ರ್ಯಾಕ್ಟ್ರ್ ಮೇಲೆ ಯಾವ ರೀತಿ ಕಬ್ಬಿಂದು ಎಲೆಗಳು ಅನಿಸುತ್ತೆ ಇಟ್ಕೊಂಡು ಹೋಗ್ತಾ ಇರೋದು. ಟ್ರ್ಯಾಕ್ಟ್ರೇ ಕಾಣಿಸ್ತಾ ಇಲ್ಲ, ಆ ರೀತಿ ತುಂಬಿಸ್ಕೊಂಡು ಹೋಗ್ತಿದ್ದಾರೆ. ರಸ್ತೆನೂ ಕಾಣಿಸ್ತಾ ಇಲ್ಲ. ಓಕೆ, ಒಂದು ಸ್ವಲ್ಪ ಗ್ಯಾಪ್ ಸಿಕ್ತು. ಕೆರೆ, ಒಂದು ಭಾಗದಲ್ಲಿ ಕೆರೆಯಲ್ಲಿ ನೀರು ತುಂಬ ಕಡಿಮೆ ಇದೆ. ಇನ್ನೊಂದು ಭಾಗದಲ್ಲಿ ಹಚ್ಚ ಹಸಿರಾದ ಬಯಲಿದೆ. ಅಕ್ಕಿ ಬೆಳೀತಾ ಇರಬೇಕು ಈ ಕಡೆ. ಕೆರೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ತಾವರೆ ಹೂಗಳೆಲ್ಲ ತುಂಬ ಚೆನ್ನಾಗಿದೆ. ತಾವರೆ ಹೂವು ಎಲ್ಲ ಅನಿಸುತ್ತೆ, ವಾಟರ್ ಲಿಲ್ಲಿ ಅಲ್ವಾ ಅದು. ಕನ್ಫ್ಯೂಷನ್ ಬೇಡ ಅಂತ ಗಾಡಿ ನಿಲ್ಲಿಸಿ ನೋಡ್ತಿದ್ದೀನಿ. ನೋಡ್ಬೋದು ಎಷ್ಟು ಸುಂದರವಾಗಿ ಕೆರೆ ತುಂಬ ತಾವರೆ ಹೂವು ಅರಳಿ ನಿಂತಿದೆ. ಅದರ ಮಧ್ಯದಲ್ಲಿ ಕೆಲವು ಹಕ್ಕಿಗಳು ಕೂಡ ಕಾಣಿಸ್ತಾ ಇದೆ. ಈಗ ನಮ್ಮ ಪಯಣ ಮತ್ತೆ ಮುಂದುವರಿಸೋಣ. ನಮ್ಮ ಡೆಸ್ಟಿನೇಷನ್ 9 ಕಿಲೋಮೀಟ್ರ್ ಇದೆ. ಅಂದರೆ ಹುಲ್ಲಳ್ಳಿ ದಾಟ್ಕೊಂಡು ನಾವು ಹೋಗಬೇಕಾಗತ್ತೆ ಅನಿಸುತ್ತೆ. ಶಿರಮಳ್ಳಿ ಅನ್ನೋ ಗ್ರಾಮ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಹುಲ್ಲಳ್ಳಿ ತಲುಪಿದ್ವಿ ಈಗ. ಹುಲ್ಲಳ್ಳಿ ಪೊಲೀಸ್ ಸ್ಟೇಷನ್, ದೊರೆ ಝೋನ್. ಇಲ್ಲಿ ಸರ್ಕಲಲ್ಲಿ ರೈಟ್ ತೊಗೊಂಡು ಹೋಗಬೇಕು. ಪಕ್ಕದಲ್ಲೇ ಹುಲ್ಲಳ್ಳಿ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಹುಲ್ಲಳ್ಳಿ KSRTC ಬಸ್ ಸ್ಟ್ಯಾಂಡು. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬಸ್ಸುಗಳಿದೆ. ಕಾಲುವೆ ಇದೆ ಇಲ್ಲಿ. ಕಟ್ಟೆ ಏನಿದೆ ಅಲ್ಲಿಂದನೇ ಈ ಕಾಲುವೆ ನೀರು ಬರ್ತಾ ಇರ್ಬೋದು. ಅಲ್ಲಿ ಹೋದ್ರೆ ನಮ್ಗೆ ಗೊತ್ತಾಗ್ಬೋದು. ಕಪಿಲಾ ನದಿ ಸೇತುವೆ. ಆ ಕಟ್ಟೆ ಇರೋದು ಕಪಿಲಾ ನದಿಗೇನೆ. ಕಪಿಲಾ ನದಿ, ಕಬಿನಿ ನದಿ ಎರಡು ಹೆಸರಿದೆ. ನೀರು ಕೂಡ ಸಾಕಷ್ಟಿದೆ. ಹಾಗಿದ್ರೆ ನಮಗೆ ಅಲ್ಲಿ ಒಂದು ಸಣ್ಣ ಜಲಪಾತ ಥರ ಕೂಡ ಕಾಣಿಸ್ಬೋದು. ಈಗ ರಾಂಪುರಕ್ಕೆ ಹೋಗುವಂಥ ದಾರಿ. ಹುಲ್ಲಳ್ಳಿಯಿಂದ ರಾಂಪುರಕ್ಕೆ ಹೋಗುವಂಥ ರಸ್ತೆ. SR ಅವರ ಒಂದು ಫ್ಯೂಲ್ ಸ್ಟೇಷನ್ ಕೂಡ ಇದೆ, ಪೆಟ್ರೋಲ್ ಪಂಪ್. ಅದಾದಮೇಲೆ ಎಡಕ್ಕೆ ತಿರ್ಕೊಬೇಕು ನ್ಯಾವಿಗೇಷನ್ ಪ್ರಕಾರ. ಇಲ್ಲಿ ನಾವು ಎಡಕ್ಕೆ ತಿರ್ಕೊಬೇಕು. ಕಾಲುವೆ ಇದೆ ಅನ್ಸುತ್ತಿಲ್ಲನೋ? ಹೌದು, ಕಾಲುವೆ ಪಕ್ಕದಲ್ಲೇ ಇರ್ತಕ್ಕಂಥ ರಸ್ತೆ. ನಾವು ಕಾಲುವೆ ಮತ್ತು ಕಬಿನಿ ನದಿ ಮಧ್ಯದಲ್ಲಿ ಈಗ ಹೋಗ್ತಾ ಇರೋದು. ಈ ಕಾಲುವೆ ಪಕ್ಕದಿಂದನೇ ಹೋದರೆ ನಮಗೆ ಕಟ್ಟೆ ಸಿಗಬೇಕು. ಕಟ್ಟೆ ಏನಿದೆ ಅಲ್ಲಿಂದನೇ ಬರ್ತಿರ್ತಕ್ಕಂಥ ನೀರಿರುತ್ತೆ. ಅದು ನಾವು ಟ್ರೇಸ್ ಮಾಡ್ಬೋದು. ನ್ಯಾವಿಗೇಷನ್ ಮುಗಿತಾ ಬಂತು. ನ್ಯಾವಿಗೇಷನ್ ಇನ್ನು 1 ನಿಮಿಷಕ್ಕೆ ಮಾತ್ರ ನ್ಯಾವಿಗೇಷನ್ ಇದೆ. ಅಂದರೆ 700 ಮೀಟ್ರಿನ ನ್ಯಾವಿಗೇಷನ್ ಇದೆ. ನಂತರ ನಾವು ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹುಡುಕೋ ಅವಶ್ಯಕತೆ ಏನು ಬರೋದಿಲ್ಲ. ಈ ಕಾಲುವೆ ಪಕ್ಕದಲ್ಲೇ ಹೋದರೆ ಸಿಗಲೇಬೇಕು. ಅಲ್ಲಿ ಕಟ್ಟೆ ಅದೇ ಇರಬೇಕು. ಕಟ್ಟೆ ಮುಂದೆ ಅಲ್ಲೊಂದು ಕಾಣ್ತಾ ಇದೆ, ಎಡಭಾಗದಲ್ಲಿ ನೀರು ಕೂಡ ಇದೆ. ನ್ಯಾವಿಗೇಷನ್ ಆಗೋಯ್ತು. ಇದ್ರ ಹೆಸರು ಹಟ್ವಾಲು ಕಟ್ಟೆ ಅಂತ. ಹಟ್ವಾಲು ಕಟ್ಟೆಗೆ ನಾವು ಹೋಗ್ತಾ ಇರೋದು. ನ್ಯಾವಿಗೇಷನ್ ಇಲ್ಲಿ ಮುಗೀತು. ಈ ದಾರಿಯಲ್ಲಿ ಹೋದರೆ ಕಟ್ಟೆ ಸಿಗಬೇಕು ನಮಗೆ. ಹೌದು, ಕಾಲುವೆ ನೀರು
ಇಲ್ಲಿಂದನೇ ಬರ್ತಾ ಇರೋದು, ಈ ಕಟ್ಟೆಯಿಂದನೇ ನೋಡ್ಬೋದು. ಈ ಕಾಲುವೆಗೆ ಗೇಟ್ ಎಲ್ಲ ಹಾಕಿಟ್ಟಿದ್ದಾರೆ. ಯಾವಾಗ ಬೇಕಾದ್ರೂ ಅದನ್ನು ಬಂದ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ನೀರು ತೆರೆದು ಬಿಡ್ಬೋದು. ಆ ರೀತಿ ಇಲ್ಲಿದೆ ಕಟ್ಟೆ. ನೀರಿದೆ. ನಮಗೆ ಇಲ್ಲೊಬ್ಬರು ಸ್ನೇಹಿತರು ಸಿಕ್ಕಿದ್ದಾರೆ, ಬನ್ನಿ ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸೋಮನಾಯ್ಕ ಸಾ. ಇನ್ನೊಮ್ಮೆ ಹೇಳಿ. ಸೋಮನಾಯ್ಕ. ಇದೇ ಊರಲ್ವಾ? ಇದೇ ಊರು ಹತ್ತುವಾಳು. ಹತ್ತುವಾಳು. ಈ ಕಟ್ಟೆ ಹೆಸರು ಏನು ಸರ್? ಸರ್ ಇದು ಹತ್ತುವಾಳು ಕಟ್ಟೆ ಅಂತೆ. ಹತ್ತುವಾಳು ಕಟ್ಟೆ. ಯಾವಾಗ ಕಟ್ಟಿರೋದೇನಾದ್ರು ಸರ್ ಇದು ನನಗಂತೂ ಗೊತ್ತಿಲ್ಲ. ಭಾಳ ಹಳೇದು ಅನ್ಸುತ್ತಲ್ಲ? ಭಾಳ ಹಳೇದು. ನಮ್ಗೆ ಗೊತ್ತಿಲ್ಲ ಯಾವಾಗ ಕಟ್ಟಿದ್ರು ಏನು ಅಂತ. ಆದರೆ ಇದು ಅಲ್ಲೆಲ್ಲ ಕಟ್ಟೆ ಕಟ್ಕೊಂಬಂದು ನಿಲ್ದಿರೋ ಗಂಟ ಇಲ್ಲಿ ನಿಂತ್ಕತ್ತಂತ, ಅದಕ್ಕೆ ಹತ್ತುವಾಳು ಕಟ್ಟೆ ಅಂತ ಹೆಸರಾಗಿದೆ. ಇದು ನೀರು ಎಲ್ಲಿಂದ ಬರೋದು ಹೇಳಿ? ಸರ್ ಇದು ಬೀಚ್ನಳ್ಳಿ ಡ್ಯಾಮಿಂದ ಬರ್ತದೆ. ಬೀಚ್ನಳ್ಳಿ ಡ್ಯಾಮಿಂದ. ಆಮೇಲೆ ಕಾವೇರಿ ನದಿಗೆ ಹೋಗಿ ಸಿಕ್ ಕುಡ್ಕೊಳ್ಳುತ್ತೆ. ಇದು ಆ ಕಡೆ ನಂಜನಗೂಡು ಮೇಲೆ ಹೋಯ್ತೆ ನೋಡಿ ಕಾವಲಿ, ಅಲ್ಲಿಗೆ ಗೇಟ್ ಎತ್ಬೇಕು. ಆ ಕಡೆ ನೀರು ಹೋಗುತ್ತೆ ಗದ್ದೆಗೆ. ಇದು ರಾಂಪುರ ಚಾನಲ್ ಅಂತೆ, ರಾಂಪುರ ಚಾನಲ್. ಈ ಕಾವಲಿ ಗದ್ದೆಗೆ ಇಲ್ಲಿ ನೀರು ಕೊಡ್ಬೇಕು ಸರ್. ನೀವು ಬಂದು ಗದ್ದೆಗೆ ನೀರು ಬಿಡೋದಾ? ಇಲ್ಲ ಸರ್, ನಮ್ಮ ಜೊತೆಗೆ ಒಬ್ರು ಸೋಡಿ ಇದ್ದಾರೆ, ಅವರು ಬರ್ತಾರೆ. ಅವ್ರ ಜೊತೆಗೆ ನಾವು ಹೆಲ್ಪ್ ಮಾಡಿ ಗೇಟ್ ಎತ್ ಕೊಡ್ಬೇಕು. ಎರಡು ಕಡೆ ಕಾವಲಿ ಇದೆ. ಎರಡೇ ಕಡೆ ಕಾವಲಿ ಇದೆ. ಅದು ಉಳ್ಳಳ್ಳಿ ಮೇಲೆ ಹೋಗೈತೆ ಒಂದು, ನಂಜನಗೂಡು ಉಳ್ಳಳ್ಳಿ ಮೇಲೆ ಒಂದು ಹೋಗೈತೆ, ನರಸೀಪುರ. ಇದು ರಾಂಪುರ ಚಾನಲ್, ವದ್ನಪುರ ದುಂಡಿ, ಕೆಂಪಿ ಸಿದ್ದುಂಡಿ ಆ ಮಾರ್ಗ ಕುಪ್ಪೆಗಾಲಕ್ಕೆ ಹೋಗಿದೆ. ಹೌದು ಸರ್. ಇವಾಗ ಇಲ್ಲಿ ಯಾರು ಇಳಿಯಕ್ ಬಿಡಲ್ವಾ? ಇಲ್ಲಿ ಯಾರು ಬಿಡ್ತಿಲ್ಲ ಸರ್, ಯಾಕೆಂದ್ರೆ ಮೂಟೆ ಹಾಕಿದಿಮೇಲ. ಹೌದು. ಅದರಿಂದ ಈ ಜೋಡಿಯವರು ಏನ್ ಮಾಡ್ತಾರೆ, ಮೂಟೆ ಮೇಲೆ ನಿಂತ್ಕೊಂಡು ಪೈಟಿ ಹೊಡೆಯೋದು, ಡೈ ಹೊಡೆಯೋದು, ಹಂಗೆಲ್ಲ ಮಾಡಿ ಮೂಟೆ ಎಲ್ಲ ಇದು ಮಾಡ್ಬಿಡ್ತಾರಲ್ಲ. ಅದಕ್ಕೆ ನಮ್ಮನ್ನ ಇಲ್ಲಿ ವಾಚ್ಮನ್ ಕೆಲಸಕ್ಕೆ ಕಾವಲು ಹಾಕಿದ್ದಾರೆ. ಹಾಗಾಗಿ ಯಾರು ಬಿಡಲ್ಲ. ಯಾರು ಬಂದು ನೋಡ್ಕೊಂಡೆಲ್ಲ ಹಿಂಗೆಲ್ಲ ನೋಡ್ಬೋದು ಸರ್. ಇಲ್ಲಿ ಏನು ತೊಂದ್ರೆ ಇಲ್ಲ, ಮೇಲೆಲ್ಲ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಅಂತೂ ಒಳಗಡೆ ಬಿಡಲ್ಲ. ಮಿಸ್ ಆಗಿ ಅವರು ಏನಾರ ಹೋಗ್ಲೇಬೇಕು ಅಂತ ಇದು ಮಾಡಿದ್ರೆ ಪೊಲೀಸ್ಗೆ ಫೋನ್ ಮಾಡಿದ್ರೆ ಪೊಲೀಸ್ನವ್ರು ಬರ್ತಾರೆ ಸರ್. ಹೌದಾ? ಹಂಗಾರೆ ಬರೋರು ಅದೊಂದು ಹುಷಾರಾಗಿ. ಅದೇ ಸರ್, ನಾವು ಫಸ್ಟ್ ಹೇಳ್ಬಿಡ್ತೀವಿ ಸರ್, ಒಳಗಡೆ ಯಾರನ್ನೂ ಬಿಡಲ್ಲಪ್ಪ, ನಾವು ಯಾರು ಹೋಗ್ಬೇಡಿ, ಒಳಗಡೆ ಯಾರನ್ನೂ ಬಿಡಲ್ಲ, ಮೂಟೆ ಹಾಕಿದೀವಿ, ಗದ್ದೆಗೆ ನೀರು ಬೇಕು, ಗದ್ದೆಗೆ ನೀರು ಸಲ್ಲಲ್ಲ ಅಂತ ಹೇಳ್ತೀವಿ ಸರ್. ಆದ್ರೆ ಅವರು ನಮ್ಗೆ ಏನಾರ ಇದು ಮಾಡ್ಬಿಟ್ರೆ ಏನೋ ಹಂಗ ಹಿಂಗ ನಾವು ಹೋಗ್ತೀವಿ ಅಂತಂದ್ರೆ ಅದು ಅವರು ಅನುಭವಿಸ್ತಾರ ಸರ್. ನಾವು ಆಫೀಸಿಗೆ ಫೋನ್ ಮಾಡ್ತೀವಿ ನಮ್ಮ ಸಾಹೇಬ್ರಿಗೆ, ನೀರಾವರಿ ಸಾಹೇಬ್ರಿಗೆ. ಅವರು ಪೊಲೀಸ್ ಫೋನ್ ಮಾಡಿದಾಗ ಅವರು ಪೊಲೀಸ್ ಬಂದು ಒದಗಾಡ್ತಾರೆ ಸರ್. ಹೌದಾ? ಇಲ್ಲಿ ಮೂಟೆ ಎಲ್ಲ ಏನಕ್ಕೆ ಹಾಕಿರೋದು? ಮೂಟೆ ಸರ್ ಗದ್ದೆಗೆ ನೀರು ಸಾಲಲ್ಲ, ಇದು ಕಾರ್ಪಸ್ಲು ಬ್ಯಾಸ್ಗೆಲ್ವ ಸರ್. ಹೌದೌದು. ಅದಕ್ಕೆ ನೀರು ಸಾಲ್ತಾ ಇಲ್ಲ. ಅದಕ್ಕೆ ಮೂಟೆ ವರ್ಷ ಇದೇ ತರ ಮೂಟೆ ಹಾಕಿ ವರ್ಷ ಹಾಕೋದು ಸರ್. ಮಳೆ ಬಂದ್ರೆ ತೆಗೆದು ಬಿಡ್ತೀರಾ? ಇಲ್ಲ ಸರ್, ಗದ್ದೆ ಬಂದ ತಕ್ಷಣ ಮೂಟೆ ಯಾವ್ದು ಟಚಿಲ್ಲ. ಮಳೆ ಬಂದ್ಬಿಡ್ತಾ ಅದೇ ಮೂಟೆ ಉಂಟಾಗುತ್ತೆ, ಯಾರು ಏನು ಮುಟ್ಟಲ್ಲ. ಗದ್ದೆ ಬರಂಗಂಟ ಸೇಫ್ಟಿಯಾಗಿ ನೋಡ್ಕೋಬೇಕು ಸರ್. ನೀವು ಡೈಲಿ ಬಂದು? ನಾವು ಡೈಲಿ ಬರಬೇಕು. 4 ತಿಂಗಳು ಹೇಳಿದ್ದಾರೆ. 4 ತಿಂಗಳು ಬೆಳಿಗ್ಗೆ ಒಂದು 9 ಗಂಟೆಗೆ ಬರ್ತೀನಿ, ಒಂದು 6:30 ಗಂಟೆ ಇರ್ತೀನಿ. ಮಳೆ ಬಂದ್ರೆ ಇಳಿಯಕ್ಕಾಗಲ್ಲ, ತುಂಬಾ ರಭಸ ಇರುತ್ತೆ. ಅಂದ್ರೆ ನೀರು ಜಾಸ್ತಿ ಬರ್ತದಲ್ಲ ಸರ್, ಮಳೆ ಬಂದಾಗ ಒಳನೆ ಬಂದ್ಬಿಡ್ತದೆ. ಹೌದು. ಕಪಿನಲ್ಲಿ ನೀರು ಜಾಸ್ತಿ ಆದಾಗ ಡ್ಯಾಮ್ ಅಲ್ಲಿ ಜಾಸ್ತಿ ಆಯ್ತದ, ಬೀಚ್ನಲ್ಲಿ ಡ್ಯಾಮ್ ಅಲ್ಲಿ, ಅವಾಗ ಅವರು ನೀರು ಬಿಟ್ಬಿಡ್ತಾರೆ. ಬಿಟ್ಬಿಟ್ಟಾಗ ಇದೆಲ್ಲ ಜಾಸ್ತಿ ನೀರು ಬಂದ್ಬಿಡ್ತದೆ. ಇದೆಲ್ಲ ಮುಚ್ಕತ್ತ ಸರ್ ಒಳೆ ಬಂದ್ರೆ. ಪೂರ್ತಿ ಇದೆಲ್ಲ ಮುಚ್ಕತ್ತದ, ಮರಗಳು ಮಾತ್ರ ಕಾಣ್ತಾವ, ಪೂರ್ತಿ ಇದೆಲ್ಲ ಮುಚ್ಕತ್ತ ಸರ್ ಒಳೆ ಬಂದ್ರೆ. ಗೌರಿ ತಿಂಗಳಿಗೆ ಬರ್ತದೆ. ಗೌರಿ ತಿಂಗಳಿಗೆ ಒಳೆ ಬರ್ತದೆ. ಎಲ್ಲ ಮುಚ್ಚ ಒಂದು 3ನೇ ವರ್ಷದಲ್ಲಿ ಇದೆಲ್ಲ ಮುಚ್ಕೊಬಿಟ್ಟಿತ್ತು ಸರ್. ಇಲ್ಲೂ ಎಲ್ಲ ಮುಚ್ಚೋಬಿಟ್ಟು ಯಾರು ತಿರ್ಗಾಡ್ತಿತ್ತು. ಇಲ್ಲಿ ಯಾವ್ದು ತಿರ್ಗಾಡಕ್ಕಾಗಲ್ಲ, ಇಲ್ಲಿ ಯಾರು ತಿರ್ಗಾಡಕ್ಕಾಗ್ತಿದ್ದಿಲ್ಲ ಸರ್. ಆಮೇಲೆ ಅಲ್ಲಿ ನೀವು ಉಳ್ಳಳ್ಳಿಂದ ಬಂದ್ರಿ ನೋಡಿ ಚಾನಲ್ ರೀ, ಅಲ್ಲೂ ಯಾರು ತಿರ್ಗಾಡ್ತಿತ್ತಿಲ್ಲ 3ನೇ ವರ್ಷದಲ್ಲಿ. ಅದು ಎಲ್ಲ ಮುಚ್ಚೋಗಿ ನಮ್ಮ ಇಲ್ಲಿ ನೀರು ಹರ್ಕೊಂಡು ನಮ್ಮ ಊರ ಅಂಕಕ್ಕೆ ಬಂದ್ಬಿಡಿ ಸರ್. ಇಲ್ಲಿ ಯಾರು ತಿರ್ಗಾಡ್ತಿತ್ತಿಲ್ಲ 3ನೇ ವರ್ಷದಲ್ಲಿ. ಎಲ್ಲ ಫುಲ್ ಮುಚ್ಕೊಬಿಡಿ.